ಅಲೆಕ್ಸಾ, ಹೂ ಇಸ್ ದ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ನನಗೆ ಇದರಲ್ಲಿ ಈ ಡಿವೈಸಲ್ಲಿ ಒಂದೇ ಒಂದು ಇಷ್ಟ ಆಗಿಲ್ಲ ಅಂದರೆ ಏನು ಅಂದರೆ ಕನ್ನಡ ಬರುತ್ತಾ ಕೇಳೋಣ ಬನ್ನಿ ಫಸ್ಟ್. ಅಲೆಕ್ಸಾ, ಪ್ಲೇ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಸಾಂಗ್ಸ್. ಹೆಂಗೆ ಕ್ರಿಕೆಟ್ ಸ್ಕೋರ್ ಏನಾದರೂ ಬೇಕಿತ್ತಂದರೆ ಅಲೆಕ್ಸಾ, ವಾಟ್ ಈಸ್ ದ ಕ್ರಿಕೆಟ್ ಸ್ಕೋರ್? India beat Pakistan by 5 wickets in a T20 match. ಇದನ್ನು ನೀವೊಂದು ಮಿನಿ ಟಿ ವಿ ಥರನೂ ಯೂಸ್ ಮಾಡ್ಕೋಬೋದು. ವಿಡಿಯೋ ಡಿಸ್ಪ್ಲೇ ಮಾತ್ರ ಸಕ್ಕತ್ತಾಗಿದೆ. ಅಲೆಕ್ಸಾ, ಡು ಯು ಲವ್ ಮೀ? ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ. ನಾನು ನಿಮ್ಮ ರಂಗನಾಥ್ ಆರೆಂಜಿ. ಇವತ್ತು ನಾನು ಇಲ್ಲಿ ಕೂತ್ಕೊಂಡಿರೋ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಒಂದು ಹೊಸದಾಗಿ ಒಂದು ಅಲೆಕ್ಸಾ ತೊಗೊಂಡಿದ್ದೀನಿ ಮನೆಗೋಸ್ಕರ. ಇದು ಲಾಸ್ಟ್ ಟೈಮ್ ಕಾರ್ ಅಲೆಕ್ಸಾ ಒಂದು ರಿವ್ಯೂ ಮಾಡಿದ್ದೆ, ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟಿದ್ರು. ಹಾಗೆ ತುಂಬ ಜನ ಕೇಳಿದರು ಕೂಡ, ಮನೆಯಲ್ಲಿ ಯೂಸ್ ಮಾಡೋ ಅಲೆಕ್ಸಾ ಹೇಗೆ ವರ್ಕ್ ಆಗುತ್ತೆ ಒಂದು ಸಲ ತೋರಿಸಿ ಅಂತ. ಅದಕ್ಕೋಸ್ಕರ ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡೋಣ ಅಂತಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇನ್ನು ಅಲೆಕ್ಸಾದಲ್ಲಿ ತುಂಬ ವೇರಿಯಂಟ್ಸ್ ಇದೆ. ಕೆಲವೊಂದು ವೇರಿಯಂಟ್ಸು ಡಿಸ್ಪ್ಲೇ ಜೊತೆಗೆ ಬರುತ್ತೆ, ಇನ್ನು ಕೆಲವೊಂದು ವೇರಿಯಂಟ್ಸು ವಿತೌಟ್ ಡಿಸ್ಪ್ಲೇ ಬರುತ್ತೆ. ಸೊ ಇದು ಅಮೆಝಾನ್ ಎಕೋ 8 ಜನರೇಷನ್ 2, ಇದು ಡಿಸ್ಪ್ಲೇ ಸಮೇತ ಬರುತ್ತೆ. ಬನ್ನಿ ಇವಾಗ ಇದನ್ನು ಓಪನ್ ಮಾಡಿ ನೋಡೋಣ ಬಾಕ್ಸಲ್ಲಿ ಏನೆಲ್ಲ ಇದೆ ಅಂತ. ನಾನಂತೂ ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾಯಿದ್ದೀನಿ ಅನ್ಬಾಕ್ಸ್ ಮಾಡೋದಕ್ಕೆ. ಇನ್ನು ಈ ಅಲೆಕ್ಸಾ ಡಿವೈಸಸ್ಗಳೆಲ್ಲ ಬಂದು ಮ್ಯಾನುಫ್ಯಾಕ್ಚರರ್ ಬಂದು ಅಮೆಝಾನ್ ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ. ನೋಡಿ ಸಿಕ್ಕಾಪಟ್ಟೆ ಭಾರ ಇದೆ ಇದು ಡಿವೈಸು. ಇನ್ನು ಬಾಕ್ಸಲ್ಲಿ ಕೆಲವೊಂದು ಚೀಟಿಗಳು ಕೊಟ್ಟಿರ್ತಾರೆ. ಆ ಚೀಟಿಗಳು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಈ ಥರ ಸೈಡಲ್ಲಿ ಹಾಕೋದಕ್ಕೆ. ಅದ್ರ ಜೊತೆಗೆ ಒಂದು ಕನೆಕ್ಟರ್ ಅಡಾಪ್ಟರ್ ಕೊಟ್ಟಿದ್ದಾರೆ ನೋಡಿ. ಅದು ಬಿಟ್ಟು ಬೇರೆ ಏನಾದರೂ ಇದೆಯಾ? ಬೇರೆ ಏನೂ ಇಲ್ಲ ಅನ್ಕೋತೀನಿ. ಸೊ ಇವಾಗ ಇದನ್ನು ಸೈಡಲ್ಲಿ ಇಡೋಣ. ಓ, ಇಲ್ಲಿದೆ ನೋಡಿ. ಕ್ವಾಲಿಟಿ ವಿಚಾರಕ್ಕೆ ಬಂದರೆ ಅಮೆಝಾನ್ ಅವ್ರನ್ನ ಬೀಟ್ ಮಾಡೋಕ್ಕೆ ಯಾರೂ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ಇದೊಂದು ಡಿವೈಸ್ನ ಎಷ್ಟು ಸಖತ್ತಾಗಿ ಪ್ಯಾಕ್ ಮಾಡಿದ್ದಾರೆ. ಆ್ಯಕ್ಚುಲಿ ಈ ಬಾಕ್ಸ್ ಜೊತೆಗೆ ಇನ್ನೂ ಒಂದೆರಡು ಬಾಕ್ಸ್ ಅಡಿಷ್ನಲ್ ಕೊಟ್ಟಿದ್ದರು. ಪ್ಯಾಕಿಂಗ್ ಪರ್ಫೆಕ್ಟಾಗಿದೆ. ಸೊ ಇನ್ನು ಫಿನಿಶಿಂಗು ನೀವು ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ಸಖತ್ತು ಹೆವಿ ಅನಿಸುತ್ತೆ. ಹಾಗೆ ಫಿನಿಶಿಂಗ್ ಮಾತ್ರ ಸಖತ್ತು ಸುಪ್ರೀಮಾಗಿ ಕೊಟ್ಟಿದ್ದಾನೆ, ಸುಪೀರಿಯರ್ ಆಗಿದೆ. ಇನ್ನು ಈ ಅಲೆಕ್ಸಾ ಡಿವೈಸ್ನ ನೀವು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಅಮೆಝಾನ್ ಪ್ರೈಮ್ ಅಕೌಂಟ್ ಆ್ಯಕ್ಟಿವ್ ಆಗಿರಬೇಕು. ಸೊ ಬನ್ನಿ ಇವಾಗ ಕಾನ್ಫಿಗರ್ ಮಾಡಿ ನೋಡೋಣಂತೆ ಏನೆಲ್ಲ ಯೂಸಸ್ ಇದೆ, ಏನೆಲ್ಲ ಫೀಚರ್ಸ್ ಇದೆ ಎಲ್ಲವುದು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ಡಿವೈಸ್ದು ಸ್ಕ್ರೀನ್ ಸೈಜ್ ಬಂದು ನೋಡಿ 8 ಇಂಚ್ HD ಸ್ಕ್ರೀನ್ ಬರುತ್ತೆ. ಹಾಗೆಯೇ 13 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಿದ್ದಾನೆ. ಸೊ ದಟ್ ನಮಗೆ ವಿಡಿಯೋ ಕಾಲ್ಸ್ಗೆಲ್ಲ ಸಖತ್ ಕ್ಲಾರಿಟಿ ಬರುತ್ತೆ. 13 ಮೆಗಾಪಿಕ್ಸೆಲ್ ಅಂತ ಹೇಳಿದ್ರೆ ಒಂದು ಡೀಸೆಂಟ್ ಕ್ಯಾಮ್ರಾ ಅಂತ ಹೇಳ್ಬೋದು. ಇವಾಗ ಗೆಟಿಂಗ್ ಯುವರ್ ಡಿವೈಸ್ ರೆಡಿ ಅಂತ ನೋಡಿ ಒಂದು ಸ್ಕ್ರೀನು ಕೂಡ ಬಂದಿದೆ. ಹಿಂದಿನಲ್ಲೆಲ್ಲ ತೋರಿಸಿದೆ. ಆದಷ್ಟು ಬೇಗ ಇವರು ಕನ್ನಡದಲ್ಲಿ ಒಂದು ನೋಟಿಫಿಕೇಷನ್ ಕೊಟ್ಟರೆ ಇನ್ನೂ ಭಾರಿ ಚೆನ್ನಾಗಿರುತ್ತೆ. ಸೊ ಇವಾಗ ಡಿವೈಸ್ನ ಕಾನ್ಫಿಗರ್ ಮಾಡಬೇಕು. ಅದಕ್ಕೋಸ್ಕರ ನಾವು ಅಮೆಝಾನ್ ಅಲೆಕ್ಸಾ ಅಂದ್ಬಿಟ್ಟು ಮೊಬೈಲಲ್ಲಿ ಒಂದು ಆ್ಯಪ್ ಇರುತ್ತೆ. ಆ್ಯಪ್ನ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿರಬೇಕು ಮೊದಲೇ. ಮತ್ತು ನೀವು ಅಮೆಝಾನ್ ಪ್ರೈಮ್ ಅಕೌಂಟ್ ಇದ್ದರೆ ಇನ್ನೂ ಒಳ್ಳೆಯದು. ಸ್ವಲ್ಪ ಅಡಿಷ್ನಲ್ ಫೀಚರ್ಸ್ನ ನೀವು ಯೂಸ್ ಮಾಡ್ಬೋದು. ಸೊ ಇವಾಗ ಸೆಲೆಕ್ಟ್ ಡಿವೈಸ್ ಲ್ಯಾಂಗ್ವೇಜ್ ಅಂತ ನಿಮಗೆ ಸುಮಾರು ಲ್ಯಾಂಗ್ವೇಜಸ್ ಎಲ್ಲ ಬರುತ್ತೆ. ಇದರಲ್ಲಿ ಹಿಂದಿ, ಇಂಗ್ಲೀಷ್, ಹಾಗೆಯೇ ಡಚ್ಚು, ಪೋರ್ಚುಗೀಸ್ ಇದೆಲ್ಲ ಇದೆ. ಸೊ ನಾನು ಅದೆಲ್ಲ ಯಾವುದು ಸೆಲೆಕ್ಟ್ ಮಾಡಲ್ಲ. ಇಂಗ್ಲೀಷ್ ಒಂದು ಅಲ್ಪ ಸ್ವಲ್ಪ ಗೊತ್ತಿರೋದ್ರಿಂದ ಇಂಗ್ಲೀಷ್ ಯೂಸ್ ಮಾಡೋಣ. ಸೊ ಮತ್ತು ಈ ಡಿವೈಸ್ ನೀವು ಮನೆಯಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ವೈಫೈ ಕನೆಕ್ಷನ್ ಇರಲೇಬೇಕು ಮನೆಯಲ್ಲಿ. ವೈಫೈ ಕನೆಕ್ಟ್ ಆಗಿದೆ. ಇವಾಗ ನಾವು ಇದಕ್ಕೆ ಅಮೆಝಾನ್ ಅಕೌಂಟ್ದು ಸೈನ್ ಇನ್ ಮಾಡಬೇಕಾಗತ್ತೆ. ಹಾಗೆಯೇ ಒಂದು ಕೋಡ್ ಬರುತ್ತೆ ಈ ಥರ amazon.com/code ಅಂತ. ಅಲ್ಲಿ ನೀವು ಈ ಏನು ಒಂದು ಡಿವೈಸಲ್ಲಿ ಕೋಡ್ ಬರುತ್ತಲ್ಲ, ಆ ಕೋಡ್ನ ನೀವು ಹಾಕಬೇಕಾಗತ್ತೆ. ನೋಡಿ ಇಲ್ಲಿ ಡಿವೈಸ್ ಸಿಂಕ್ ಮಾಡೋದಕ್ಕೆ ಕೇಳ್ತಿದೆ ನೋಡಿ. ಇಲ್ಲಿ ಹಾಕೋಣ AHHAS ಕಂಟಿನ್ಯೂ. ಸೊ ಯುವರ್ ರಿಜಿಸ್ಟ್ರೇಷನ್ ಇಸ್ ನೌ ಕಂಪ್ಲೀಟ್. ಎಸ್, ಹಾಯ್ ರಂಗನಾಥ್. ನೋಡಿ ಈಗ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ.
ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಇದೆ, ಅದನ್ನೆಲ್ಲ ನೀವು ಓದ್ಕೊಂಡು ಅಗ್ರಿ ಕೊಡಿ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ನೀವು ಬೇರೆ ಪ್ಲೇಸಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಬೇರೆ ಲೊಕೇಶನ್ ಸೆಟ್ ಮಾಡ್ಕೊಳ್ಳಿ. ನಾವು ಇಂಡಿಯಾದಲ್ಲಿರೋದ್ರಿಂದ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಕೊಟ್ಟು ಕಂಟಿನ್ಯೂ ಅಂತ ಕೊಡ್ತೀನಿ. ಸೊ ನಿಮ್ಮ ಮನೆ ಲೊಕೇಶನ್ನು ತೋರಿಸುತ್ತೆ, ಅಲ್ಲಿ ಬೇಕಾದರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ನೀವು ಡಿವೈಸ್ನ ಎಲ್ಲಿ ಪ್ಲೇಸ್ ಮಾಡ್ತೀರಾ ಅಂತಲೂ ಕೇಳುತ್ತೆ. ಲಿಟ್ರಲಿ ನಿಮ್ಮ ಕ್ಯಾಮ್ರಾ ಎಲ್ಲೆಲ್ಲಿರುತ್ತೋ ಅದೆಲ್ಲ ಅಮೆಝಾನ್ ಅವ್ರಿಗೆ ಆ್ಯಕ್ಸಸ್ ಇರುತ್ತೆ. ಹೌದು. ಲಿವಿಂಗ್ ರೂಮ್ ಅಂತ ಕೊಡೋಣ. ರಂಗನಾಥ್ಸ್. ಒಂದು ಈ ಡಿವೈಸ್ ನೇಮು ಕೂಡ ನೀವು ಕೊಡ್ಬೋದು. ಯಾಕಂದರೆ ನೀವು ಅಲೆಕ್ಸಾಯಿಂದ ಇನ್ನೊಂದು ಡಿವೈಸಿಂದ ಇದಕ್ಕೆ ಕಾಲ್ ಮಾಡ್ತೀರಾ ಅಂತ ಹೇಳಿದ್ರೆ ನೇಮು ಕೊಡಲೇಬೇಕಾಗತ್ತೆ. ಸೊ ನಾನು ಇದಕ್ಕೆ ನನ್ನ ಮಗನ ಹೆಸರು ಕೊಡ್ತೀನಿ, ಧೈರ್ಯ ಅಂತ. ಓಕೆ, ಇನ್ನೊಂದು ಇದರದ್ದು ತುಂಬ ಒಳ್ಳೆ ಫೀಚರ್ ಏನಂತ ಹೇಳಿದ್ರೆ, ನಿಮಗೆ ವಾಲ್ಪೇಪರ್ ಯಾವಾಗಲೂ ನಿಮಗೆ ಕಸ್ಟಮೈಸ್ಡ್ ವಾಲ್ಪೇಪರ್ಸ್ ಬರ್ತಾ ಇರುತ್ತೆ. ಸ್ಕ್ರೀನ್ ಸೇವರ್ಸ್ ಎಲ್ಲ ಏನಿರುತ್ತಲ್ಲ ಅದು. ನಾವು ಆ್ಯಕ್ಚುಲಿ ಫೋಟೋಸ್ನ ಕೂಡ ನಾವು ಕಸ್ಟಮೈಸ್ ಮಾಡಿ ಫೋಟೋಸ್ ಸೆಟ್ ಮಾಡ್ಕೋಬೋದು. ಅದು ಹೇಗಂತ ತೋರಿಸ್ತೀನಿ. ಸೊ ಇದೊಂದು ಇನ್ಸ್ಟ್ರಕ್ಷನ್ಸ್ ನೀವು ಅಬ್ಸರ್ವ್ ಮಾಡಿದ್ರೆ, ಎಕೋ ಶೋ ಕ್ಯಾನ್ ಹೆಲ್ಪ್ ಯು ಮಾನಿಟರ್ ಯುವರ್ ಹೋಮ್. ಅಂದರೆ ಈಗ ಲೈವ್ ಸ್ಟ್ರೀಮಿಂಗು ಅಥವಾ ವಿಡಿಯೋ ಏನು ನಾವು ಪರ್ಮಿಷನ್ ಕೊಡ್ತೀವಿ ಅದು ಈ ಸ್ಟೆಪ್ಪಲ್ಲಿ ಗೊತ್ತಾಗುತ್ತೆ. ಸೊ ಹಂಗಾಗಿ ನಾನು ಎನೇಬಲ್ ಕೊಡ್ತಾ ಇದ್ದೀನಿ. ಅಲೆಕ್ಸಾ, ಹೌ ಆರ್ ಯು? Hey, thanks for asking. I'm feeling fantastic. ಓಹೋ, ನಮ್ಮ ಅಲೆಕ್ಸಾ ಇವಾಗ ಮಾತಾಡೋದಕ್ಕೆ ಮಾತುಕತೆಗೆ ರೆಡಿ. ನೋಡಿ, ನೀವೇನೇ ಹೇಳಿದ್ರು ಅಲೆಕ್ಸಾ ಅಂತ ಹೆಸರು ಹೇಳ್ಬಿಟ್ರೆ ಅವ್ರ ಕಿವಿ ಓಪನ್ ಆಗಿಬಿಡುತ್ತೆ. ಅಲೆಕ್ಸಾ, ಸೊ ಈ ಥರ ಬ್ಲೂ ಲೈನ್ ಬರ್ತಿದೆ ಅಂತ ಹೇಳಿದ್ರೆ ನೀವು ಅಲೆಕ್ಸಾ ಅಂತ ಹೇಳಿ, ಆ ಡಿವೈಸು ನಿಮ್ಮ ಮಾತು ಕೇಳಿಸ್ಕೊಳ್ಳುತ್ತೆ ಅಂತ. ಇನ್ನು ಈ ಡಿವೈಸ್ದು ನನಗೆ ತುಂಬ ಇಷ್ಟ ಆಗೋ ಫೀಚರ್ಸ್ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಯಾವ ಸಾಂಗ್ಸ್ ಬೇಕೋ ಆ ಸಾಂಗ್ ಹೇಳಿದ್ರೆ ಪಟ್ ಅಂತ ಪ್ಲೇ ಮಾಡುತ್ತೆ. ಈಗ ನೋಡಿ, ಫಸ್ಟು ನಾನೊಂದು ಅಣ್ಣವ್ರ ಸಾಂಗ್ ಹಾಕ್ತೀನಿ. ಅಲೆಕ್ಸಾ, ಪ್ಲೇ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಸಾಂಗ್ಸ್. Shuffling Kannada songs by Dr. Rajkumar on Amazon Music. ಹೆಂಗೆ? ಅಲೆಕ್ಸಾ, ವಾಲ್ಯೂಮ್ 10. ನೀನನ್ನ ಗೆಲ್ಲಲಾರೆ ಸಿನಿಮಾಯಿಂದ ಫಸ್ಟ್ ಸಾಂಗ್ ಓಪನ್ ಆಗಿದೆ. ಜಾಸ್ತಿ ಪ್ಲೇ ಮಾಡೋಂಗಿಲ್ಲ, ಯಾಕಂದರೆ ಕಾಪಿರೈಟ್ ಬರುತ್ತೆ. ಮತ್ತು ವಾಲ್ಯೂಮ್ ಎಲ್ಲ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಅಲೆಕ್ಸಾ ಅಂತ ಹೇಳಿ ವಾಲ್ಯೂಮ್ ರೆಡ್ಯೂಸು ಅಥವಾ ವಾಲ್ಯೂಮ್ ಇನ್ಕ್ರೀಸ್ ಬೇಕಿದ್ರೆ ಮಾಡ್ಕೋಬೋದು. ಅಲೆಕ್ಸಾ, ವಾಲ್ಯೂಮ್ 6. ಓಕೆ, ನಿಮ್ಗೆ ಇಷ್ಟ ಆಗಿರೋ ಸಾಂಗ್ಸ್ ಅಷ್ಟೇ ಅಲ್ಲ, ನಿಮ್ಮ ಫ್ರೆಂಡ್ಸ್ಗೆ ಇಷ್ಟ ಆಗಿರೋ ಸಾಂಗ್ನ ಪ್ಲೇ ಮಾಡ್ಬೋದು. ಪ್ರಭು, ಹೇಳಪ್ಪ, ಯಾವ ಸಾಂಗ್ ಇಷ್ಟ ನಿಮಗೆ? ಅಲೆಕ್ಸಾ, ಪ್ಲೇ ಪುನೀತ್ ರಾಜ್ಕುಮಾರ್ ಸಾಂಗ್ಸ್. Shuffling songs by Puneet Rajkumar on Amazon Music. ನೋಡಿ, ಪುನೀತ್ ರಾಜ್ಕುಮಾರ್ ಸಾಂಗು ಅಪ್ಪು ಸಾಂಗ್ ಬರ್ತಾ ಇದೆ. ಈಗ ಸೌಂಡ್ ಕ್ಲಾರಿಟಿ ಹೇಗಿದೆ ಒಂದ್ಸಲ ಹಂಗೆ ಟೆಸ್ಟ್ ಮಾಡೋಣ. ಅಲೆಕ್ಸಾ, ಸೊ ಸೌಂಡ್ ಕ್ಲಾರಿಟಿ ಮಾತ್ರ ಸಖತ್ತಾಗಿದೆ. ಬೇಸ್ ಎಲ್ಲ ಸೂಪರಾಗಿದೆ ಅನಿಸ್ತು. ಇದನ್ನು ನೀವೊಂದು ಮಿನಿ ಟಿ ವಿ ಥರನೂ ಯೂಸ್ ಮಾಡ್ಕೋಬೋದು. ಹೇಗೆ ಅಂತ ಹೇಳಿದ್ರೆ, ನೀವು ಇದರಲ್ಲಿ ಅಮೆಝಾನ್ ಪ್ರೈಮ್ ಅಕೌಂಟ್ ಇತ್ತಂದರೆ ನೀವು ಆ್ಯಕ್ಚುಲಿ ಮೂವೀಸ್ ಕೂಡ ಇದರಲ್ಲೇ ನೋಡ್ಬೋದು. ಈಗ ಒಂದು ಯಾವುದಾದ್ರೂ ಒಳ್ಳೆ ಮೂವಿ ಹಾಕ್ತೀನಿ ನೋಡಿ. ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ವಿಡಿಯೋ ಅಂತ ಇದೆ ನೋಡಿ, ಇಲ್ಲಿ ವಿಡಿಯೋಗೆ ಹೋಗಿ, ಪ್ರೈಮ್ ವಿಡಿಯೋಗೆ ಹೋಗಿ ನೋಡಿ. ಇದರಲ್ಲಿ ಇಂಗ್ಲೀಷ್ ಮೂವೀಸು ಸಿಕ್ಕಾಪಟ್ಟೆ ಕಾಣ್ತಿದೆ. ನಮಗೆ ಇಂಗ್ಲೀಷ್ ಬೇಡ, ನಾನು ನಿಮ್ಗೆ ಯಾವುದಾದ್ರೂ ಒಳ್ಳೆ ಕನ್ನಡ ಮೂವಿ ಹಾಕಿ ತೋರಿಸ್ತೀನಿ. ಕನ್ನಡ ಮೂವಿ ಹುಡ್ಕಾಡಿದೆ, ನಮ್ಗೆ ಸಿಕ್ಕಿದ್ದು KGF ಒಂದೇ. KGF 2 ಹಿಂದಿ ಸಿನಿಮಾ ವರ್ಷನ್ ಸಿಕ್ತು ನನಗೆ. ಸದ್ಯಕ್ಕೆ ಅದನ್ನೇ ತೋರಿಸಿರ್ತೀನಿ. ಮುಂಚೆ ಎಲ್ಲ ಮನೆಗಳಲ್ಲಿ ಒಂದು ಸಣ್ಣ ಟಿ ವಿ ಬರ್ತಿತ್ತಲ್ಲ ನೋಡಿ, ಆ ಥರ ಯೂಸ್ ಮಾಡ್ಕೋಬೋದು ಇದು. ವಿಡಿಯೋ ಡಿಸ್ಪ್ಲೇ ಮಾತ್ರ ಸಕ್ಕತ್ತಾಗಿದೆ ನೋಡಿ. ಈ ಥರ ಯಾವಾಗ ಬೇಕಿದ್ರೂ ಮುಂದೆ ಓಡಿಸಿ ಹಿಂದೆ ಓಡಿಸಿ ನೋಡ್ಬೋದು. ಸೊ ನಿಮಗೆ ಪ್ರೈಮಲ್ಲಿ ಯಾವುದ್ಯಾವುದು ಮೂವೀಸ್ ಇರುತ್ತೋ ಅದನ್ನೆಲ್ಲ ನೀವು ನೋಡ್ಬೋದು. ಹಾಗೆಯೇ ಇದರಲ್ಲಿ ನೋಡಿ, ನೆಟ್ಫ್ಲಿಕ್ಸ್ ಕೂಡ ಒಂದು ಆಪ್ಷನ್ ಇದೆ. ಯೂಟ್ಯೂಬ್ ಕೂಡ ಆ್ಯಕ್ಸಸ್ ಮಾಡ್ಬೋದು ನೀವು. ವೆಬ್ ಬೇಸ್ಡ್ ಆ್ಯಪ್ ಇಲ್ಲಿರೋದ್ರಿಂದ ಯೂಟ್ಯೂಬು ನೋಡ್ಬೋದು. ಈಗ ನಾನು ನಮ್ಮ ಚಾನಲ್ಲೇ ಹಾಕಿ ತೋರಿಸ್ಬಿಡ್ತೀನಿ, ನೀವು ಒಂದು ಸಲ ನೋಡ್ಬಿಡಿ. ಮೀಡಿಯಾ, ಓಕೆ, ಅಜ್ಜಿದೆ ನೋಡೋ ವೀಡಿಯೋ.
ನೋಡಿ ಏನು ಚಂದ ಇದೆ ರೀ ರೋಡ್. ಸೊ ಈ ಥರ ಯೂಟ್ಯೂಬ್ ವೀಡಿಯೋಸ್ನ ಕೂಡ ನೀವು ಅಮೆಝಾನ್ ಇದರಲ್ಲಿ ನೋಡಬಹುದು. ಮತ್ತು ಅದಲ್ಲದೆ ನಿಮಗೆ ಈಗೇನಾದರೂ ರಿಮೈಂಡರ್ ಬೇಕಿರುತ್ತೆ ಅಂತ ಅಂದ್ಕೊಳ್ಳಿ, ಅದನ್ನು ರಿಮೈಂಡರ್ ಇಟ್ಕೋಬೋದು. ಈಗ ಎಕ್ಸಾಂಪಲ್, ಅಲೆಕ್ಸಾ, ಕ್ಯಾನ್ ಯು ಸೆಟ್ ಅನ್ ಅಲಾರ್ಮ್ ಫಾರ್ ಟುಮಾರೋ? Alarm for what time? 9:30 AM. Alarm set for 9:30 AM tomorrow. ಸೊ ನೋಡಿ, ನಾಳೆ ಬೆಳಗ್ಗೆ 9:00 ನನ್ನ ಎಬ್ಸುತ್ತಿದ್ದು ಕರೆಕ್ಟಾಗಿ 9:30 ಅಲಾರ್ಮ್ ಸೆಟ್ ಆಗಿದೆ. ಮತ್ತು ಇನ್ನೊಂದು ವಿಚಾರ ಏನಂದರೆ, ಈಗ ಎಕ್ಸಾಂಪಲ್ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಈಗ ನೀವು ಸಡನ್ನಾಗಿ ಬಿಜಾಪುರಕ್ಕೆ ಹೊರಡಬೇಕು. ಸೊ ಬಿಜಾಪುರಕ್ಕೆ ಹೋಗೋಕ್ಕೂ ಮುಂಚೆ ನೀವು ಅಲ್ಲಿ ಮಳೆ ಆಗ್ತಿದೆಯಾ ಇಲ್ವಾ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ, ಅದನ್ನು ಕೂಡ ನಮ್ಮ ಅಲೆಕ್ಸಾ ಕೇಳ್ಕೊಂಡೇ ಹೋಗ್ಬೋದು. ಅಲೆಕ್ಸಾ, ಹೌ ಇಸ್ ದ ವೆದರ್ ಇನ್ ಬಿಜಾಪುರ್? Currently, in Bijapur, Karnataka, it's 27 degrees Celsius with cloudy skies. Tonight, you can expect thunderstorms with a low of 22 degrees. ಓಕೆ, ಸೊ ನೋಡಿ, ಬಿಜಾಪುರದಲ್ಲಿ ಸ್ವಲ್ಪ ಜೋರು ಮಳೆ ಆಗೋ ಚಾನ್ಸಸ್ ಇದೆ ಇವತ್ತು ನೈಟು. ಸೊ ಈ ಪ್ರಕಾರ ನೀವು ಟ್ರಾವೆಲ್ ಮಾಡೋ ಟೈಮಲ್ಲಿ ನೀವು ಇದನ್ನು ರೆಫರ್ ಮಾಡಿಕೊಂಡು ನೀವು ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ನೀವು ಬೆಂಗಳೂರಲ್ಲೇ ಇದ್ದರೂ ಕೂಡ ನಿಮಗೆ ಅಕ್ಯುರೇಟಾಗಿ ಇದು ವೆದರ್ ತೋರಿಸುತ್ತೆ. ಅಲೆಕ್ಸಾ, ಹೌ ಇಸ್ ದ ವೆದರ್ ಇನ್ ಬೆಂಗಳೂರು? In Bengaluru, Karnataka, it's 23 degrees Celsius with mostly cloudy skies. Tonight, you can look for thunderstorms with a low of 20 degrees. ಓಕೆ ನೋಡಿ, ಸೊ ಬೆಂಗಳೂರಲ್ಲೂ ಅಷ್ಟೇ, ನೀವೇನಾದರೂ ಬೈಕಲ್ಲಿ ಹೋಗ್ಬೇಕಾ ಅಥವಾ ಕಾರಲ್ಲಿ ಹೋಗ್ಬೇಕಾ ಅಂತಿದ್ರೆ ನೀವು ಮೇಡಮ್ ಅವ್ರನ್ನ ಒಂದು ಮಾತು ಕೇಳಿಕೊಂಡು ನೀವು ಮನೆಯಿಂದ ಹೊರಡ್ಬೋದು. ಇನ್ನು ಲೇಟೆಸ್ಟ್ ನ್ಯೂಸ್ ಏನಾದರೂ ನೋಡಬೇಕು ಅಂತ ಹೇಳಿದ್ರೆ ನೀವು ಅದನ್ನು ನ್ಯೂಸ್ ಅಪ್ಡೇಟ್ಸ್ನ ಕೇಳ್ಕೊಬೋದು. ಎಕ್ಸಾಂಪಲ್, ಕ್ರಿಕೆಟ್ ಸ್ಕೋರ್ ಏನಾದರೂ ಬೇಕಿತ್ತಂದರೆ, ಅಲೆಕ್ಸಾ, ವಾಟ್ ಈಸ್ ದ ಕ್ರಿಕೆಟ್ ಸ್ಕೋರ್? India beat Pakistan by 5 wickets in a T20 match. Pakistan's Mohammad Rizwan was the top run scorer, scoring 43 runs off 42 balls. India won the toss and decided to field first. Pakistan were bowled out for 147. ಅಲೆಕ್ಸಾ, India's ಸ್ಟಾಪ್. ಸೊ ಇದೊಂದು ನೋಡಿ, ಕ್ರಿಕೆಟ್ ಸ್ಕೋರ್ ಎಲ್ಲ ನೀಟಾಗಿ ಸ್ಕ್ರೀನಲ್ಲೇ ಕಾಣಿಸ್ಬಿಡುತ್ತೆ. ನೀವೇನಾದರೂ ವರ್ಕ್ ಮಾಡೋ ಜಾಗದಲ್ಲಿದ್ದರೆ ಇದನ್ನು ಪಕ್ಕದಲ್ಲಿ ಇಟ್ಕೊಂಬಿಡಿ. ಕ್ರಿಕೆಟ್ ಎಲ್ಲ ನೋಡೋಕ್ಕೆ ಸ್ಕೋರೆಲ್ಲ ನೋಡ್ಕೋಬೋದು. ಇನ್ನೊಂದು ಇಷ್ಟವಾಗಿರೋ ಫೀಚರ್ ಏನಪ್ಪ ಅಂತ ಹೇಳಿದ್ರೆ, ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಮಕ್ಕಳಿರ್ತಾರೆ ಅಂತ ಹೇಳಿದ್ರೆ ಈ ಕ್ಯಾಮ್ರಾನ ನೀವು ಸೆಕ್ಯೂರಿಟಿ ಕ್ಯಾಮ್ರಾ ಥರ ಯೂಸ್ ಮಾಡ್ಬೋದು. ಹೇಗಪ್ಪ ಅಂತ ಹೇಳಿದ್ರೆ, ಈಗ ನಮಗೆ ಗೊತ್ತು ಈಗಿನ ಕಾಲದ ಚಿಕ್ಕ ಮಕ್ಕಳು ಎಷ್ಟು ತುಂಟರಿರ್ತಾರೆ ಅಂತ. ಸೊ ನೀವು ಮಕ್ಕಳು ಇರೋ ಜಾಗದಲ್ಲಿ ಈ ಡಿವೈಸ್ನ ಇಟ್ಟು ನೀವು ಆ್ಯಪ್ ಮೂಲಕ ಈ ಡಿವೈಸಿಂದ ಮಕ್ಕಳು ಏನು ಮಾಡ್ತಿದ್ದಾರೆ ಅದನ್ನು ಮಾನಿಟ್ರ್ ಮಾಡ್ಬೋದು. ಅದನ್ನು ನಿಮಗೆ ತೋರಿಸ್ತೀನಿ, ಒಂದೇ ಒಂದು ನಿಮಿಷ. ಸೊ ಇವಾಗ ನಾನು ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ. ಈಗ ನೋಡಿ, ಈ ಕ್ಯಾಮ್ರಾದಲ್ಲಿ Rangnath would like to talk. ಓಕೆ, It's Rangnath. ಓಕೆ, ಈಗ ನೋಡಬಹುದು ನಾವು ಕ್ಯಾಮ್ರಾ ಡಿವೈಸ್ ಟು ಡಿವೈಸ್ ಹೇಗೆ ಕಾಣ್ತಿದೆ ಅಂತ. ನೋಡಿ, ಇದು ಮೊಬೈಲ್ ಕ್ಯಾಮ್ರಾ ಎಷ್ಟು ಲೋ ಕ್ಲಾರಿಟಿ ಕಾಣ್ತಿದೆ, ಯಾಕಂತ ಹೇಳಿದ್ರೆ ಮೊಬೈಲ್ ಮೇಲೆ ಅಷ್ಟು ಧೂಳು ಕೂತಿರ್ಬೋದು, ಅದಕ್ಕಿರ್ಬೋದು. ಮತ್ತು ಹಾಗೆಯೇ ಇದು ಡಿವೈಸಲ್ಲಿ ಬರ್ತಾ ಇರೋ ವಿಡಿಯೋ ಕ್ಲಾರಿಟಿ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ. ಸೊ ಇನ್ ಕೇಸ್ ಏನಾದರೂ ಇನ್ನೊಂದು ಫ್ಯಾಮಿಲಿಗೆ, ನಾನು ನಾರ್ಮಲಿ ನಮ್ಮ ಅಣ್ಣನ ಫ್ಯಾಮಿಲಿ ಜೊತೆ ಅಲೆಕ್ಸಾ ಕಾಲ್ಸ್ ತುಂಬ ಮಾಡ್ತಿರ್ತೀವಿ. ಸೊ ನೋಡಿ, ಈ ಥರ ಡಿವೈಸ್ ಒಂದು ಕಡೆ ಸೆಟ್ ಮಾಡಿಬಿಟ್ಬಿಟ್ರೆ ಇನ್ನೊಂದು ಡಿವೈಸ್ಗೆ ಈಸಿಯಾಗಿ ಕಾಲ್ ಮಾಡ್ಬೋದು. ವಿಡಿಯೋ ಕಾಲಿಂಗ್ ಫೀಚರ್ಸ್ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ನಾನು ಆವಾಗಲೇ ಹೇಳ್ದಂಗೆ ಇನ್ನೊಂದು ಸೆಕ್ಯೂರಿಟಿ ಫೀಚರ್ ಏನಪ್ಪ ಅಂತ ಹೇಳಿದ್ರೆ, ಈಗ ಸಣ್ಣ ಮಕ್ಕಳೇನಾದರೂ ಇದ್ದರೆ, ಈಗ ಒಂದು ಪ್ಲೇಸಲ್ಲಿ ಆಟ ಆಡೋಕ್ಕೆ ಬಿಟ್ಟಿರ್ತೀರ ಅಂದ್ಕೊಳ್ಳಿ, ಆ ಪ್ಲೇಸ್ನ ನೀವು ಮೊಬೈಲಲ್ಲೇ ಕುತ್ಕೊಂಡು ಮಾನಿಟ್ರ್ ಮಾಡ್ಬೋದು, ಎಲ್ಲಿದ್ದಾರೆ, ಏನೇನು ಮಾಡ್ತಿದ್ದಾರೆ ಅಂತ. ಬಟ್ ಬೆಡ್ರೂಮ್ಗಳಲ್ಲಿ ಯೂಸ್ ಮಾಡುವಾಗ ಸ್ವಲ್ಪ ಹುಷಾರಾಗಿರಿ. ಮತ್ತು ಪ್ರೈವಸಿ ವಿಚಾರ ಬಂದರೆ, ಈಗ ಸಾಮಾನ್ಯವಾಗಿ ಸ್ವಲ್ಪ ಜನಕ್ಕೆ ಭಯ ಇರುತ್ತೆ, ಈಗ ಇನ್ ಕೇಸ್ ಬೆಡ್ರೂಮಲ್ಲೆಲ್ಲ ಯೂಸ್ ಮಾಡಿದ್ರೆ ಹೇಗಪ್ಪ ಇದು ಅಂತ. ಸೊ ಅಮೆಝಾನ್ ಅವ್ರು ಕ್ಲೈಮ್ ಮಾಡ್ತಾರೆ ಅವರು ನಮ್ಮ ಪರ್ಮಿಷನ್ ಇಲ್ಲದೆ ಯಾವುದೂ ಡೇಟಾ ಆ್ಯಕ್ಸಸ್ ಮಾಡಲ್ಲ ಅಂತ. ಬಟ್ ನಾನು ಪರ್ಸ್ನಲ್ಲಾಗಿ ಇದನ್ನು ಒಂದು ಹಾಲ್ ಅಥವಾ ಆ ಥರ ಏನಾದರೂ ಲಿವಿಂಗ್ ಏರಿಯಾಗಳಲ್ಲಿ ಇಟ್ಟರೆ ಬೆಟರ್ ಅಂತ ನಾನು ಪರ್ಸ್ನಲಿ ಸಜೆಸ್ಟ್ ಮಾಡ್ತೀನಿ. ನಿಮಗೆ ಪ್ರೈವಸಿ ಕನ್ಸರ್ನ್ಸ್ ಇದ್ದರೆ ಡೆಫಿನೆಟ್ಲಿ ಇದನ್ನು ನೀವು ಯೂಸ್ ಮಾಡಬೇಡಿ. ಹಾಗೆಯೇ ಇನ್ನೊಂದು ನಾನು ನೋಟಿಸ್ ಮಾಡಿರೋದು ಹೇಗಂದರೆ, ನಾವೇನಾದರೂ ಕ್ಯಾಮ್ರಾ ಓವರ್ಲೇ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಮಗೆ ಸ್ಕ್ರೀನಲ್ಲೇ ಗೊತ್ತಾಗ್ಬಿಡುತ್ತೆ ಸಮ್ವನ್ ಈಸ್ ಮಾನಿಟ್ರಿಂಗ್ ಯು ಅಂತ.
ಸೊ ನೀವು ಫೋಟೋಸ್ ಕೂಡ ನೋಡಿ ನಿಮ್ಮ ಫೋನಿಂದ ಹಾಗೆಯೇ ಫೇಸ್ಬುಕ್ಕಿಂದ ಸಿಂಕ್ ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ಸಮಯ ತೊಗೊಳ್ಳೋದ್ರಿಂದ ನಾನು ಅದನ್ನು ಸ್ಕಿಪ್ ಮಾಡ್ತೀನಿ. ಪ್ರಾಬಬ್ಲಿ ನಾನು ಒಂದು ಬೇರೆ ವಿಡಿಯೋ ಮಾಡಿ ನಿಮಗೆ ಅದು ಹೇಗೆ ಸೆಟ್ ಮಾಡೋದು ತಿಳಿಸ್ಕೊಡ್ತೀನಿ. ಓಕೆ, ಇನ್ನು ಅಲೆಕ್ಸಾಗೆ ನಾವು ಅಂದ್ಕೊಂಡಿರೋಕ್ಕಿಂತ ಜಾಸ್ತಿ ನಾಲೆಡ್ಜ್ ಗೊತ್ತಿರುತ್ತೆ. ಎಸ್ಪೆಷಲಿ ನೀವೇನಾದರೂ ನಂತರ ಮ್ಯಾಥ್ಸಲ್ಲಿ ಸಿಕ್ಕಾಪಟ್ಟೆ ಪ್ರೋ ಆಗಿದ್ದರೆ, ನಿಮ್ಗೇನಾದರೂ ಕ್ಯಾಲ್ಕುಲೇಷನ್ಸ್ ಗೊತ್ತಾಗಿಲ್ಲ ಅಂದರೆ ನೀವು ಅಲೆಕ್ಸಾನ ಕೇಳ್ಬೋದು. ಅಲೆಕ್ಸಾ, ಹೌ ಮಚ್ ಈಸ್ 900 into 27? 900 times 27 is 24,300. ನೋಡಿ ಆನ್ಸರ್ ಹೇಳ್ತು. ಹಾಗೆಯೇ ನಿಮ್ಗೇನಾದರೂ ಜನರಲ್ ನಾಲೆಡ್ಜ್ ಬೇಕಂತ ಹೇಳಿದ್ರೆ ಅದನ್ನು ನೀವು ಕ್ವೆಶನ್ಸ್ ಕೇಳ್ಬೋದು. ಅಲೆಕ್ಸಾ, ವಿಚ್ ಈಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ? The capital of India is New Delhi. ಓಕೆ, ಸೂಪರ್. ನೋಡಿ ವಿತ್ ಫ್ಲ್ಯಾಗ್ ತೋರಿಸ್ತಾ ಇದೆ. ಅಲೆಕ್ಸಾ, ಹೂ ಇಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? The current Prime Minister of India is Narendra Modi. Alexa, who is the next Prime Minister of India? This might answer your question. I don't know who will become the next Prime Minister of India. Okay. But the current office holder is Narendra Modi. ಓಕೆ, ವೆರಿ ಗುಡ್. ಸೊ ಇದು ನೋಡಿ ಎ ಐ ಏನಿದೆ ಇವ್ರದ್ದು, ಅಮೆಝಾನ್ ಅವ್ರದ್ದು ಸಖತ್ ಸ್ಮಾರ್ಟ್ ಆಗಿದೆ. ಹಾಗಾಗಿ ಫ್ಯೂಚರ್ ಪ್ರೈಮ್ ಮಿನಿಸ್ಟರ್ ಯಾರು ಅಂತ ಅಲೆಕ್ಸಾಗೂ ಗೊತ್ತಿಲ್ಲ. ನನಗೆ ಇದರಲ್ಲಿ ಈ ಡಿವೈಸಲ್ಲಿ ಒಂದೇ ಒಂದು ಇಷ್ಟ ಆಗಿಲ್ಲ ಅಂದರೆ ಏನು ಅಂದರೆ, ಅಲೆಕ್ಸಾಗೆ ಕನ್ನಡ ಬರಲ್ಲ. ಕನ್ನಡ ಬರುತ್ತಾ ಕೇಳೋಣ ಬನ್ನಿ ಫಸ್ಟು. ಅಲೆಕ್ಸಾ, ಡು ಯು ನೋ ಕನ್ನಡ? I am happy to say that I can talk to you in either Hindi or English. If you'd like to change your device language to Hindi, just say, help me set up Hindi. ನೋ. ಸೊ ಈಗ ಆ್ಯಸ್ ಆನ್ ಟುಡೇ ಅಲೆಕ್ಸಾಗೆ ಹಿಂದಿ ಮತ್ತು ಇಂಗ್ಲೀಷ್ ಎರಡೇ ಬರುತ್ತಂತೆ. ಸೊ ಆದಷ್ಟು ಬೇಗ ಅಲೆಕ್ಸಾ ಕನ್ನಡ ಕಲ್ತ್ಕೊಂಡ್ರೆ ನಮ್ಮ ಕನ್ನಡಿಗರು ಕೂಡ ಇನ್ನೂ ಹೆಚ್ಚಾಗಿ ಇದನ್ನು ಖರೀದಿ ಮಾಡ್ತಾರೆ. ಹಾಗೆಯೇ ಅಲೆಕ್ಸಾಗೆ ಸ್ವಲ್ಪ ತರಲೆ ಕ್ವೆಶನ್ಸ್ ಕೇಳಿದ್ರೆ ಅವಳು ತರಲೆಯಾಗಿ ಆನ್ಸರ್ ಮಾಡ್ತಾಳೆ. ಈಗ ಒಂದು ಸ್ವಲ್ಪ ತರಲೆ ಕ್ವೆಶನ್ಸ್ ಕೇಳೋಣ ಬನ್ನಿ. ಅಲೆಕ್ಸಾ, ಡು ಯು ಲವ್ ಮೀ? I like you as a friend. ಐ ಲೈಕ್ ಯು ಆ್ಯಸ್ ಅ ಫ್ರೆಂಡ್ ಅಂತೆ. ಅಲೆಕ್ಸಾ, ಆರ್ ಯು ಮ್ಯಾರಿಡ್? I'm happily single. ಓಹ್, ಓಕೆ. ಸೊ ಇದಿಷ್ಟು. ಇನ್ನು ಅಲೆಕ್ಸಾ ಬಗ್ಗೆ ಹೇಳ್ತಾ ಹೋದರೆ ಇನ್ನೂ ಒಂದು 2-3 ಎಪಿಸೋಡ್ ಮಾಡ್ಬೋದು, ಅಷ್ಟು ಫೀಚರ್ಸ್ ಇದೆ. ನನಗೆ ನಾರ್ಮಲಾಗಿ ಒಂದು 4-5 ಫೀಚರ್ಸ್ ತುಂಬ ಯೂಸ್ ಆಗುತ್ತೆ. ಏನಂತ ಹೇಳಿದ್ರೆ, ಈಗ ತಲೆಯಲ್ಲಿ ಯಾವುದೋ ಒಂದು ಟಕ್ ಅಂತ ಒಂದು ಸಾಂಗ್ ಬಂತು ಅಂತ ಹೇಳಿದ್ರೆ ನಾವು ಹೋಗಿ ಮೊಬೈಲಲ್ಲಿ ಸರ್ಚ್ ಮಾಡಿ ಪ್ಲೇ ಮಾಡೋ ಆಗಿಲ್ಲ. ಟಕ್ ಅಂತ ಅಲೆಕ್ಸಾಗೆ ಹೇಳ್ಬಿಟ್ರೆ ಇಮಿಡಿಯೇಟ್ ಪ್ಲೇ ಮಾಡಿಬಿಡ್ತಾಳೆ. ಸೊ ಹಾಗೆಯೇ ನೀವು ಇದ್ರ ಪ್ರೈಸ್ ಎಷ್ಟು ಅಂತ ಸ್ವಲ್ಪ ಯೋಚನೆ ಮಾಡಿರ್ಬೋದು. ಇದ್ರ ಪ್ರೈಸ್ ಬಂದು 9999, ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 10,000 ಇರುತ್ತೆ. ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡ್ಬೋದು ಬೈ ಮಾಡೋದನ್ನು. ಹಾಗೆಯೇ ನಿಮಗೆ ವಿತೌಟ್ ಡಿಸ್ಪ್ಲೇ ಡಿವೈಸಸ್ಸು ಕೂಡ ಬರುತ್ತೆ. ನಿಮಗೆ ಡಿಸ್ಪ್ಲೇ ಇರೋದು ಬೇಡ ಅಂತ ಹೇಳಿದ್ರೆ ನಾರ್ಮಲ್ ಅಲೆಕ್ಸಾ ಡಿವೈಸಸ್ ಬರುತ್ತೆ. ಅದು ನಿಮಗೆ 2,500 ರೇಂಜಲ್ಲಿ ನಿಮಗೆ ಆ ಡಿವೈಸ್ ಸಿಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ, ಅಮೆಝಾನ್ ಪ್ರೈಮ್ ಡೇ ಅಥವಾ ಅವ್ರದ್ದು ಗ್ರೇಟ್ ಇಂಡಿಯನ್ ಸೇಲ್, ಈ ಥರ ಕೆಲವೊಂದು ಅಮೆಝಾನ್ ಅವ್ರದ್ದು ಡೆಡಿಕೇಟೆಡ್ ಸೇಲ್ ಡೇಗಳು ಬರುತ್ತೆ. ಆ ಟೈಮಲ್ಲಿ ನೀವು ಡಿವೈಸಸ್ನ ತೊಗೊಂಡ್ರೆ ಸಿಕ್ಕಾಬಿಟ್ಟೆ ಚೀಪಾಗಿ ಸಿಗುತ್ತೆ. ಇದು ನನಗೆ ಅರೌಂಡ್ 7,500 ರೇಂಜಲ್ಲಿ ಸಿಕ್ತು. ಆಲ್ಮೋಸ್ಟ್ 25% ಕಡಿಮೆ ಬೇರೆ ಪ್ರೈಸ್ಗಿನ್ನ. ಹಾಗೆಯೇ ನಿಮಗೆ ಬೇಸಿಕ್ ವರ್ಷನ್ ಆಫ್ ಅಲೆಕ್ಸಾ ಅದು ನಿಮಗೆ 2,500ಇಂದನೂ ಸ್ಟಾರ್ಟ್ ಆಗುತ್ತೆ. ಸೊ ಇದಿಷ್ಟು ಅಲೆಕ್ಸಾ ಬಗ್ಗೆ. ನಿಮಗೂ ಇಷ್ಟ ಆಯಿತು ಅಂದ್ಕೋತೀನಿ ವಿಡಿಯೋ. ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆಯೇ ಬೇರೆ ಏನಾದರೂ ಕ್ವೆಶನ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ಹಾಕಿ, ಆದಷ್ಟು ಬೇಗ ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.